ಸಂಗೀತ ನಿರ್ದೇಶಕ ಹಂಸಲೇಖ ವಿರುದ್ಧ ಲಹರಿ ಆಡಿಯೋ ಸಂಸ್ಥೆಯ ಮಾಲೀಕ ಲಹರಿ ವೇಲು ಕಿಡಿಕಾರಿದ್ದಾರೆ. ಇತ್ತೀಚೆಗೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಚಲನಚಿತ್ರಕ್ಕೆ ಸಂಬಂಧಪಟ್ಟ ಕಾರ್ಯಾಗಾರವೊಂದು ನಡೆದಿತ್ತು. ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದ ಸಂಗೀತ ನಿರ್ದೇಶಕ ಹಂಸಲೇಖ ನಿರ್ಮಾಪಕರು ಮತ್ತು ಆಡಿಯೋ ಕಂಪನಿಗಳ ಬಗ್ಗೆ ಲಘುವಾಗಿ ಮಾತನಾಡಿದ್ರಂತೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಲಹರಿ ವೇಲು ಹಂಸಲೇಖ ವಿರುದ್ಧ ಕಿಡಿಕಾರಿದ್ದಾರೆ. ಹಿರಿಯ ಸಂಗೀತ ನಿರ್ದೇಶಕರಾಗಿ ನಿರ್ಮಾಪಕರು ಮತ್ತು ಆಡಿಯೋ ಕಂಪನಿಗಳ ವಿರುದ್ಧ ಕೇವಲವಾಗಿ ಮಾತನಾಡುವುದು ಸರಿಯಲ್ಲ. ಎಲ್ಲರ ಸಹಕಾರದಿಂದ ಮಾತ್ರ ಚಿತ್ರಗಳು ಯಶಸ್ವಿಯಾಗೋದಕ್ಕೆ ಸಾಧ್ಯ ಎಂದಿದ್ದಾರೆ. ಪ್ರಾಣ ಕೊಡುವೆ ಗೆಳತಿ ಚಿತ್ರದ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದ ವೇಲು ಈ ಪ್ರತಿಕ್ರಿಯೆ ನೀಡಿದ್ದಾರೆ. ಶಿಷ್ಯರು ಆವಾಗಿದ್ದಾಗ ಪರಿಚಯ ಹೆಂಗ್ಸಲು ತುಂಬ ಚೆನ್ನಾಗಿ ಮಾಡಿದ್ರು ಹಾಡುಗಳನ್ನ. ನಿರ್ಮಾಪಕ ಇಲ್ಲದೆ ಇದ್ದರೆ ಸಂಗೀತ ನಿರ್ದೇಶಕರು ಇಲ್ಲ, ಸಾಹಿತಿಗಳು ಇಲ್ಲ, ಆಡಿಯೋ ಕಂಪ್ನಿನೂ ಇಲ್ಲ, ಲಹರಿ ವೇಲೂ ಇಲ್ಲ, ಪ್ರೇಕ್ಷಕರು ಇಲ್ಲ ಅಂತ ಕಾರಣ. ಪ್ರೇಕ್ಷಕ ಯಾವಾಗ ಸಿನಿಮಾ ಎಲ್ಲ ರೆಡಿ ಆದಮೇಲೆ ಇಷ್ಟು ರಿಸ್ಕ್ ತೊಗೊಳ್ಳೋದು ಫಸ್ಟು ನಿರ್ಮಾಪಕರು, ಆಡಿಯೋಗೆ ರಿಸ್ಕ್ ತೊಗೊಳ್ಳೋದು ಆಡಿಯೋ ಕಂಪ್ನಿಗಳು. ಇವರು ಉದಾಸೀನವಾಗಿ ಆಡಿಯೋ ಕಂಪ್ನಿಗಳ ಬಗ್ಗೆ ಸರ್ಕಾರ ನಮಗೆ ಅವಾರ್ಡ್ಗಳು ಕೊಟ್ಟಿದೆ, ಆಡಿಯೋ ಕಂಪ್ನಿಗಳಿಂದ ನಮಗೇನೂ ಬಂದಿಲ್ಲ ಅಂತಂದ್ಬಿಟ್ಟು ಒಂದು ನ್ಯಾಷನಲ್ ಲಾ ಸ್ಕೂಲ್ನಲ್ಲಿ ದೊಡ್ಡ ದೊಡ್ಡ ಲಾಯರ್ಗಳಿದ್ದಾರೆ, ಆಮೇಲೆ ಕಾನೂನನ್ನು ಮಾರ್ಪಡಿಸುವಂಥ ದೊಡ್ಡ ವ್ಯಕ್ತಿಗಳಿದ್ದಾರೆ. ಇವರೆಲ್ಲರ ಎದುರುಗಳು ಕೂಡ ಈ ಥರ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡೋದು ಇದು ಎಷ್ಟು ಸಮಂಜಸ? ನಾವು ಕೇಳಿದೆ, ಸರ್ ನೋಡಿ ನಾನು ಇಷ್ಟೇ ಹೇಳೋದು ತಮಗೆ, ನಾನು ಪ್ಯಾನಲಲ್ಲಿ ಚೇರ್ಪರ್ಸನ್ ಆದಾಗ ಒಂದೇ ಮಾತು ಹೇಳಿದೆ ನಾನು, ನೋಡಿ ಸರ್ ನಿಮ್ಮ ಬಗ್ಗೆ ನನಗೆ ಭಾಳ ಗೌರವ ಇದೆ, ನಮ್ಮ ಸಂಸ್ಥೆ ಬಗ್ಗೆನೂ ಅಷ್ಟೇ ಗೌರವ ಇದೆ ಅಂತ ಅನ್ಕೊತೀನಿ ಅಂದೆ. ಯಾಕೆಂದರೆ ನಮ್ಮದು ಒಡನಾಟ 25-30 ವರ್ಷದ ಒಡನಾಟ ಪ್ರೇಮಲೋಕದಿಂದ. ಆ ದಿನಗಳು ಮರ್ತೋಗ್ಬಿಟ್ರೆ ₹10 ಬರ್ತಾ ಇರಲಿಲ್ಲ ರಾಯಲ್ಟಿ. ಆವಾಗ ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ಹಂಸಲೇಖ ಅವ್ರ ಮ್ಯೂಸಿಕ್ ಇದೆಯಾ ಇಷ್ಟು ದುಡ್ಡು ಕೊಡ್ತೀವಿ ಅಂದ್ಬಿಟ್ಟು ಇಂಡಸ್ಟ್ರಿನ ಔಟ್ರೇಟನ್ನು ತೋರಿಸ್ತವ್ರು ನಾವು. ಲಾಸ್ ಆಗಲಿ ಪ್ರಾಫಿಟ್ ಆಗಲಿ ಬೆಳೆದಾಗ ಲಹರಿ ಬೇಕಿತ್ತು, ಬೆಳೆದ ಮೇಲೆ ಲಹರಿ ಬೇಡವಾ? ಯಾವ ಕಂಪ್ನಿನೂ ಬೇಡವಾ? ಲಹರಿ ಅಂದೇ ಅಲ್ಲ, ಯಾವ ಕಂಪ್ನಿನೂ ಬೇಡವಾ? ಹಂಗಂದರೆ ಆಡಿಯೋ ಕಂಪ್ನಿಗಳು ಮರ್ಯಾದೆನೇ ಇಲ್ವಾ? ಇದು ಎಲ್ಲ ಒಟ್ಟಿಗಿದ್ರೇ ಒಂದು ಇದು ಬೆಳೆಯುತ್ತೆ ಸರ್ ಇಂಡಸ್ಟ್ರಿ. ಇವರು ಏನೋ ಮಾತಾಡ್ಬೋದು ಅಂತ ಅಂದ್ಬಿಟ್ಟು ಇಷ್ಟು ಉದಾಸೀನವಾಗಿ ಮಾತಾಡಬಾರ್ದು ಕಂಪ್ನಿಗಳ ಬಗ್ಗೆ. ಈ ಬಗ್ಗೆ ಮಾತನಾಡೋಕೆ ಖುದ್ದು ಲಹರಿ ವೇಲು ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೇಲು ಅವರೇ, ನಿರ್ಮಾಪಕರು ಮತ್ತು ಆಡಿಯೋ ಕಂಪನಿಗಳ ವಿರುದ್ಧವಾಗಿ ಕೇವಲವಾಗಿ ಮಾತನಾಡಿದ್ದಾರೆ ಹಂಸಲೇಖ ಅಂತ ಹೇಳಿ ಆರೋಪಿಸ್ತಿದ್ದೀರಿ. ಏನ್ ಮಾತನಾಡಿದ್ದಾರೆ, ಡೀಟೇಲ್ಸ್ ಹೇಳ್ಬಹುದಾ? ನಮಸ್ಕಾರ ಮೇಡಮ್, ಚೆನ್ನಾಗಿದ್ದೀರಾ? ಹಾ ಸರ್, ಹೇಳಿ, ಏನ್ ಮಾತನಾಡಿದ್ದಾರೆ ಹಂಸಲೇಖ ಅವರು? ನ್ಯಾಷನಲ್ ಲಾ ಸ್ಕೂಲ್ ನಲ್ಲಿ 23ನೇ ತಾರೀಕು ಒಂದು ಕಾನ್ಫರೆನ್ಸ್ ಇಟ್ಟಿದ್ದು. ಓಕೆ. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂದ್ರೆ ಕಾಪಿರೈಟ್ ಲಾ ಅಮೆಂಡ್ಮೆಂಟ್ ಬಗ್ಗೆ ನ್ಯಾಷನಲ್ ಲಾ ಸ್ಕೂಲ್ ನವರು ವೈಸ್ ಚಾನ್ಸಲರ್ ಮತ್ತೆ ರಾಮಕೃಷ್ಣ ಅವರು ಡೈರೆಕ್ಟರ್ ಅವ್ರು ಕರೆದಿದ್ರು ಎಲ್ಲ ಆಡಿಯೋ ಕಂಪನಿ ಅವ್ರನ್ನ, ಮತ್ತೆ ಪ್ರಕಾಶ್ ಬೆಳವಾಡಿ ಅವ್ರನ್ನ, ಮತ್ತೆ ನಾಗಾಭರಣ ಅವ್ರನ್ನ, ಹಂಸಲೇಖ ಅವ್ರನ್ನ ಎಲ್ಲಾನು ಕರೆದಿದ್ರು. ಓಕೆ. ಅಲ್ಲಿ ಮಾತಾಡುವಾಗ ಏನಾಯ್ತು ಅಂತಂದ್ರೆ, ನಾವು ಅವರು ಪ್ಯಾನೆಲ್ ನಲ್ಲಿ ಇದ್ರು, ಮತ್ತೆ ನಾಗಾಭರಣ ಅವರು ಚೇರ್ಪರ್ಸನ್ ಆಗಿದ್ರು. ನಾನು ಬಹಳ ಇನ್ನೋಸೆಂಟು, ನನಗೆ ಕಾಪಿರೈಟ್ ಬಗ್ಗೆ ಏನು ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಹಂಸಲೇಖ ಅವ್ರು ಫಸ್ಟ್ ಮಾತಾಡಿದ್ರು. ಮಾತಾಡಿ ಆದ್ಮೇಲೆ ಇಮಿಡಿಯೇಟ್ ಆಗಿ ನಮಗೆ ಆಡಿಯೋ ಕಂಪನಿಗಳು, ನನಗೆ ಸರ್ಕಾರ ಅವಾರ್ಡ್ ಕೊಟ್ಟಿದೆ, ಸರ್ಕಾರದಿಂದ 2-3 ಅವಾರ್ಡ್ ಬಂದಿದೆ, ಆಡಿಯೋ ಕಂಪನಿಗಳು ನಮ್ಗೆ ಏನು ಕೊಟ್ಟಿಲ್ಲ, ಆಡಿಯೋ ಕಂಪನಿಗಳಿಂದ ನಮ್ಗೆ ಏನು ಹೆಲ್ಪ್ ಆಗಿಲ್ಲ ಅಂತ ಅಂದ್ಬಿಟ್ಟು ನಮ್ಮನ್ನ ದ್ವೇಷಿಸಿದ್ರು. ಅದಾಗಿ ಸ್ವಲ್ಪ ಹೇಳ್ತಾರೆ, ನಿರ್ಮಾಪಕರ ಬಗ್ಗೆ ನಾವು ಮಾತಾಡೋದಿಲ್ಲ, ನಿರ್ಮಾಪಕರ ಇಂಪಾರ್ಟೆಂಟ್ ಇಲ್ಲ ಅನ್ನೋ ಲೆವೆಲ್ ಮಾತಾಡೋರು. ನಾಗಾಭರಣ ಅವರು ಅದಕ್ಕೆ ಇಮಿಡಿಯೇಟ್ ಆಗಿ ರಿಯಾಕ್ಷನ್ ಕೊಟ್ರು. ನಾನು ಹಂಸಲೇಖ ಅವ್ರು ಕೇಳಿದಿಷ್ಟೇ, ಸರ್ ನೋಡಿ, ನಾವು 30-35 ವರ್ಷಗಳಿಂದ ನಮ್ಗೆ ಒಡನಾಟ ಇದೆ. ನಿರ್ಮಾಪಕರು ಇಲ್ಲದೆ ಇದ್ರೆ ಆಡಿಯೋ ಕಂಪನಿ ಇಲ್ಲ, ಆಡಿಯೋ ಕಂಪನಿ ನಿರ್ಮಾಪಕರು ಇಲ್ಲದೆ ಇದ್ರೆ ಸಂಗೀತ ನಿರ್ದೇಶಕರಿಲ್ಲ, ಸಾಹಿತಿಗಳಿಲ್ಲ, ಆಡಿಯೋ ಕಂಪನಿ ಇಲ್ಲ, ಯಾರು ಇಲ್ಲ. ನಿರ್ಮಾಪಕರಿಗೆ ನಾವು ಫಸ್ಟ್ ಸಪೋರ್ಟ್ ಮಾಡಲೇಬೇಕು. ಬಹಳ ನಿರ್ಮಾಪಕರುಗಳು ಸಿನಿಮಾಗಳಲ್ಲಿ ಲಾಸ್ ಮಾಡ್ಕೊಂಡು ಬೀದಿ ಬಂದ್ಬಿಟ್ಟಿದ್ದಾರೆ. ಎಷ್ಟೋ ಜನ ತಾಲಿಗಳು ಮಾಡ್ಕೊಂಡು ಮನೆ ಮಠ ಮಾಡ್ಕೊಂಡು ರಸ್ತೆಗೆ ಬಂದಿದ್ದಾರೆ. ಅವ್ರ ಬಗ್ಗೆ ಹಗುರವಾಗಿ ಮಾತಾಡಬಾರ್ದು, ಅವ್ರು ನಾವು ಕಾಪಾಡಬೇಕು. ಮತ್ತೆ ಆಡಿಯೋ ಕಂಪನಿಗಳು ಕೂಡ 149 ಕಂಪನಿಗಳು 20 ವರ್ಷಗಳಿಂದ ಮುಚ್ಚಿದೆ. ಇವಾಗ ಇರೋದು ಬೇಳೆಣಿಕೆ ಎಷ್ಟು 7, 8, 9 ಆಡಿಯೋ ಕಂಪನಿಗಳಿವೆ. ಆಡಿಯೋ ಕಂಪನಿಗಳು ಸಂಗೀತ ನಿರ್ದೇಶಕರಿಗೆ, ಸಾಹಿತಿಗಳಿಗೆ ಸಾಕಷ್ಟು ಅವ್ರ ಕೈಯಲ್ಲಾದಷ್ಟು ಹೆಲ್ಪ್ ಮಾಡಿದ್ದಾರೆ ಹೊತ್ತು ಯಾರು ಕೂಡ ಯಾರಿಗೊತ್ತು ಮೋಸ ಮಾಡಿಲ್ಲ. ಈ ಮಾತು ಮಾತಾಡೋದು ತಪ್ಪಾಗುತ್ತೆ ಸರ್, ಈ ರೀತಿ ಮಾತಾಡಬಾರ್ದು ನೀವು ಅಂತ ನಾನು ಪ್ರೊಟೆಸ್ಟ್ ಮಾಡಿದೆ ಮೇಡಮ್. ಓಕೆ. ಇದರಿಂದ ನಮಗೆ ಎಷ್ಟು ದುಃಖ ಆಗಿದೆ ಅಂತಂದ್ರೆ, ಇಷ್ಟು ವರ್ಷ 35 ವರ್ಷ ನಾವು ಚಲನಚಿತ್ರ ಉದ್ಯಮಕ್ಕೆ ಇಲ್ಲದೆ ಕನ್ನಡ ಸಂಸ್ಕೃತಿಗೆ ನಾವು ಸೇವೆ ಮಾಡಿದ್ದಕ್ಕೆ ಹಂಸಲೇಖ ಅಂತ ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ.
ಹಂಸಲೇಖ ಇದು ವೆರಿ ಬಿಗ್ ಮ್ಯೂಸಿಕ್ ಡೈರೆಕ್ಟರ್, ಅದ್ರ ಬಗ್ಗೆ ನಾನು ಹೇಳೋದಿಲ್ಲ. ಬಟ್ ಅವರು ಈ ರೀತಿ ಒಂದು ನ್ಯಾಷನಲ್ ಲಾ ಸ್ಕೂಲ್ ನಲ್ಲಿ ಎಲ್ಲ ಎವ್ರಿಥಿಂಗ್ ಎವಿಡೆನ್ಸ್ ಸಮೇತ ರೆಕಾರ್ಡ್ ಆಗಿದೆ. ಅವ್ರ ಎದುರುಗಡೆ ಎಲ್ಲ ಲಾ ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರ ಎದುರುಗಡೆ ಏನು ಮಾತಾಡ್ಬೇಕು, ಇದು ಮಾತಾಡೋ ಆಡಿಯೋ ಕಂಪನಿ ಅವ್ರಿಗೆ ಎಷ್ಟು ರೇಟ್ ಆಗುತ್ತೆ, ಈ ಪರಿಣಾಮ ಏನಾಗುತ್ತೆ, ಏನು ಇಲ್ಲದೆ ಉದಾಸೀನವಾಗಿ ಮಾತಾಡೋದು ತಪ್ಪು ಅನಿಸ್ತು ಮೇಡಮ್ ನನಗೆ. ಓಕೆ, ಅಂದ್ರೆ ಹಂಸಲೇಖ ಅವರು ಆಡಿಯೋ ಕಂಪನಿಗಳಿಂದ ನನಗೆ ಏನೂ ಸಿಕ್ಕಿಲ್ಲ ಅಂತ ಹೇಳಿದ ಮಾತಿನ ಬಗ್ಗೆ ನಿಮ್ಗೆ ಅಸಮಾಧಾನ ಇದೆ? ಹೌದು ಮೇಡಮ್, ಕೇವಲ ಅದೊಂದು ಮಾತು ಅಷ್ಟೇ. ಆಡಿಯೋ ಕಂಪನಿಗಳು ಏನು ಮಾಡಿಲ್ವಂತೆ. ಆಡಿಯೋ ಕಂಪನಿಗಳು ಏನು ಮಾಡದೇ ಇದ್ರೆ ಇವತ್ತು ಮನೆ ಮನೆಗೆ ಸಿಡಿಗಳು ಕ್ಯಾಸೆಟ್ಗಳು ತಲುಪಿಸ್ತಾ ಇರಲಿಲ್ಲ. ಆಡಿಯೋ ಕಂಪನಿಗಳು ಕೋಟ್ಯಾಂತರ ರೂಪಾಯಿ ಕಳ್ಕೊಂಡಿದ್ದಾರೆ. ಆಡಿಯೋ ಕಂಪನಿಗಳು ಕಣ್ಣು ಮುಚ್ಚಿಕೊಂಡು ಎಷ್ಟೋ ಪಿಕ್ಚರ್ಗಳಲ್ಲಿ ದುಡ್ಡು ಬಿಟ್ಬಿಟ್ಟಿದೀವಿ ನಾವು. ಇವರು ಏನು ಮಾಡಿಲ್ಲ. ಆಡಿಯೋ ಕಂಪನಿಗಳು ಏನು ನಮ್ಗೆ ಉಪಯೋಗ ಆಗಿಲ್ಲ ಅಂತ ಹೇಳಿದ್ರೆ ಎಷ್ಟು ನೋವಾಗುತ್ತೆ ಹೇಳಿ ಮೇಡಮ್. ಅಂದ್ರೆ ಅವ್ರ ಪ್ರಕಾರ ಏನಾಗಿರಬಹುದಾಗಿತ್ತು, ಉಪಕಾರ ಆಗಿಲ್ಲ ಅನ್ನೋದಾದ್ರೆ ಯಾವ ರೀತಿ ಉಪಕಾರ ಆಗ್ಬೇಕಿತ್ತು ಅಂತ ಅವ್ರು ಹೇಳ್ತಾ ಇರೋದು ಏನಂದ್ರೆ, ಇವಾಗ ಅವ್ರು ಮಾರ್ಕೆಟ್ ಅವರು ನೋಡಿ AR-Rahmanಗೆ 3.5 ಕೋಟಿ 4 ಕೋಟಿ ಕೊಡ್ತಾರೆ ಮ್ಯೂಸಿಕ್ಗೆ. ಗುರುಕಿರಣ್ಗೆ 40 ಲಕ್ಷ ತಗೊಂತಾರೆ. ಹರಿಕೃಷ್ಣ ಅವರು 40 ಲಕ್ಷ ರೂಪಾಯಿ ತಗೊಂತಾರೆ. ಅವ್ರಿಗೆ ಇವತ್ತು ಮಾರ್ಕೆಟ್ ಇಲ್ಲೇ ಇರ್ಬೋದು, ಅದಕ್ಕೆ ನಾವು ಹೊಣೆಗಾರ ಆಗ್ತೀವ. ಮಾರ್ಕೆಟ್ ಹೆಂಗಿದೆಯೋ ಆವಾಗ ಆವತ್ತು ದಿನ 7 ರೂಪಾಯಿ ಕೊಡೋರು ಇರ್ಲಿಲ್ಲ ರಾಯಲ್ಟಿ. ನಾವು ಲಕ್ಷಾಂತರ ರೂಪಾಯಿ ಕೊಟ್ಟಿದೀವಿ ಹಂಸಲೇಖ ಮ್ಯೂಸಿಕ್ಗೆ. ಹಂಸಲೇಖ ಅವರು ಮ್ಯೂಸಿಕ್ ಇದ್ರೆ ನಾವು ತಗೊಂತೀವ್ರಿ, ಇಲ್ಲಾಂದ್ರೆ ತಗೊಳ್ಳಲ್ಲ ಅಂತ ಹೇಳಿದೀವಿ ಎಷ್ಟೋ ನಿರ್ಮಾಪಕರಿಗೆ. ಅಷ್ಟು ಬೆಳೆಸಿದಂತ ಸಂಸ್ಥೆಗಳು ನಮ್ಮ ಸಂಸ್ಥೆಗಳು. ನಮ್ಮ ಸಂಸ್ಥೆಗಳ ಬಗ್ಗೆ ಉದಾಸೀನವಾಗಿ ಮಾತಾಡೋದು ತಪ್ಪಲ್ವಾ ಮೇಡಮ್ ಇದು? ಓಕೆ, ಹಾಗಾದ್ರೆ ನಿಮ್ ಪ್ರಕಾರ ಹಂಸಲೇಖ ಅವರಿಗೆ ರಾಯಲ್ಟಿ ವಿಷಯದಲ್ಲಿ ಅಸಮಾಧಾನ ಇದೆ ಅಂತ ಅನ್ಸುತ್ತಾ? ಇಲ್ಲ, ರಾಯಲ್ಟಿ ವಿಷಯದಲ್ಲ. ನಾವೇನೋ ಸಿಕ್ಕಾಪಟ್ಟೆ ಇವರಿಂದ ದುಡ್ಡು ಮಾಡ್ಬಿಟ್ಟಿದೀವಿ ಅಂತ ಕಳ್ಕೊಂಡಿರೋದು ಕೋಟ್ಯಾಂತರ ರೂಪಾಯಿ ಮೇಡಮ್. ಇವತ್ತು ಬದುಕಿದೀವಿ ಅಂತಂದ್ರೆ ನಮ್ಗೆ ಗೊತ್ತಿದೆ. ನಮ್ಮ ರಕ್ತ ಮತ್ತೆ ನಮ್ಮ ಬೆವರನ್ನ ಮುಡುಪಾಗಿ ಇಟ್ಟಿದೀವಿ ನಾವು ಸಂಗೀತ ಕ್ಷೇತ್ರಕ್ಕೆ. ಇವರು ಮಿಸ್ಯೂಸ್ ಮಾಡಬಾರ್ದು, ಏನೇ ಮಾತಾಡಬೇಕು. ಒಂದು ಕಾನ್ಫಿಡೆನ್ಸ್ ಇದೆ, ಒಂದು ಸ್ಟೂಡೆಂಟ್ಸ್ ಇದ್ದಾರೆ, ಲಾಯರ್ಸ್ ಇದ್ದಾರೆ, ಒಂದು ಬಾಡಿ ಇದೆ ಗೌರ್ಮೆಂಟ್ ಆಫ್ ಇಂಡಿಯಾದು, ಅಲ್ಲಿ ನೋಡ್ಕೊಂಡು ಮಾತಾಡ್ಬೇಕಾಗುತ್ತೆ. ನಾನು ಆಡಿಯೋ ಸಂಸ್ಥೆಗಳ ಅಧ್ಯಕ್ಷನಾಗಿ ಒಂದೇ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಯಾರೇ ಏನೇ ಮಾತಾಡೋಕ್ ಮುಂಚೆ ಯಾರ ಬಗ್ಗೆ ನಾವು ಮಾತಾಡ್ಲಿ, ನಾವೆಲ್ಲ ಒಂದು ಕುಟುಂಬದಲ್ಲಿದ್ದೀವಿ. ಒಂದೇ ಕುಟುಂಬದಲ್ಲಿರುವಂತ ಇದು ಅಂತ ಕುಟುಂಬ. ಗಾಜಿನ ಮನೇಲಿ ಇದ್ದೀವಿ, ಕಲ್ಲಾಕ ಹೋಗ್ಬೇಡಿ ಯಾರನ್ನು, ತಪ್ಪಾಗುತ್ತೆ. ಈ ರೀತಿ ಹಂಸಲೇಖ ಅವರು ಈ ರೀತಿ ಮಾತನಾಡಿದ ಮೇಲೆ ಅವ್ರನ್ನ ಸಂಪರ್ಕಿಸಿದ್ರ, ಈ ರೀತಿ ಯಾಕೆ ಹೇಳಿದ್ರಿ ಅಂತ ಹೇಳಿ ಕೇಳೋ ಪ್ರಯತ್ನ ಏನಾದ್ರು ಮಾಡಿದ್ರ ನೀವು ವೇಲು ಅವರೇ? ನೆಕ್ಸ್ಟ್ ಚೇರ್ಪರ್ಸನ್ ಆಗಿ ಅವರು ಪ್ಯಾನಲ್ ಡಿಸ್ಕಷನ್ ಬಂದು ಅವಾಗೆಲ್ಲ ಏನ್ ಹೇಳ್ಬೇಕು ಎಲ್ಲರೂ ಹೇಳ್ಬಿಟ್ಟಾರೆ. 45 ನಿಮಿಷ ನಾನು ಮಾತಾಡಿದ್ದೀನಿ ಆಡಿಯೋ ಸಮಸ್ಯೆಗಳು ಏನ್ ಕಷ್ಟ ಇದೆ ಅಂತ ಅಂದ್ಬಿಟ್ಟು. ಆ ಕಷ್ಟ ಹೇಳುವಾಗ ಎಲ್ಲ ಕೂಲಂಕುಷವಾಗಿ ಹಂಸಲೇಖ ಅವ್ರಿಗೆ ನಾಗಾಭರಣ ಅವರು ಐವಿಟ್ನೆಸ್ ಇದ್ರು, ಪ್ರಕಾಶ್ ಬೆಳವಾಡಿ ಸಾಹೇಬ್ರು ಇದ್ರು, ಅವ್ರಿಗೆ ಕೂಲಂಕುಷವಾಗಿ ಎಕ್ಸ್ಪ್ಲೇನ್ ಮಾಡಿದೀನಿ ಮೇಡಮ್ ನಾನು ಕಾನ್ಫರೆನ್ಸ್ ಅಲ್ಲಿ. ನನಗೆ ನೋವಾಗಿದೆ ಅಂತಂದ್ರೆ ಇಷ್ಟೇ, ಆಡಿಯೋ ಕಂಪನಿಗಳನ್ನ ಉದಾಸೀನವಾಗಿ ಮಾತಾಡಬೇಡಿ. ನಿರ್ಮಾಪಕರು ಇಲ್ಲದೆ ಯಾರೂ ಇಲ್ಲ. ನಿರ್ಮಾಪಕರು ನಾವು ಕಾಪಾಡಬೇಕು, ಆಡಿಯೋ ಕಂಪನಿಯನ್ನು ಕಾಪಾಡಬೇಕು, ನಾವು ಹಂಗೆ ಎಲ್ಲಾನು ಕಾಪಾಡ್ತೀವಿ. ಹಾಗಾದ್ರೆ ಈಗ ಹಂಸಲೇಖ ಅವರಿಂದ ಏನನ್ನ ನಿರೀಕ್ಷೆ ಮಾಡ್ತಿದ್ದೀರಿ? ಈ ರೀತಿ ಮಾತನಾಡಿದಾಗೋಗಿದೆ, ಏನನ್ನ ನಿರೀಕ್ಷೆ ಮಾಡ್ತಿದ್ದೀರಿ ವೇಲು ಅವರೇ ನೀವು? ಹಂಸಲೇಖ ನೋಡಿ ಮೇಡಮ್, ಅವರು ಸೋಕಾಲ್ ನಾದಬ್ರಹ್ಮ ಅಂತ ಬಹಳ ದೊಡ್ಡ ಸಂಗೀತ ನಿರ್ದೇಶಕರು. ನಾನು ಇಷ್ಟೇ ಕೇಳೋದು, ಅದೇ ಅಪಾರವಾಗಿ ಗೌರವ ಅವ್ರ ಮೇಲೆ, ಅವ್ರ ಬಗ್ಗೆ ನನಗಿದೆ ಇವತ್ತಿಗೂ. ಬಟ್ ಅವ್ರ ಬಾಯಿನಲ್ಲಿ ಇಂಥ ಮಾತು ಬರುತ್ತೆ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಕಾನ್ಫರೆನ್ಸ್ ಅಲ್ಲಿ. ಬಹಳ ನೋವಾಗಿದೆ ಇದರಿಂದ, ಅಷ್ಟೇ, ಬೇರೆ ನಾನು ಹೇಳಿಕ್ಕೆ ಇಷ್ಟಪಡೋದಿಲ್ಲ ಮೇಡಮ್. ಯಾಕಂದ್ರೆ ನಾವು ಕೂಡ ಹಂಸಲೇಖ ಅವರನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಪ್ರಯತ್ನ ಪಟ್ವಿ, ಆದ್ರೆ ಅವ್ರು ಹೇಳಿದ ಮಾತಂದ್ರೆ ನಾನು ನೇರವಾಗಿ ಉತ್ತರಿಸ್ತೀನಿ ಟಿವಿ ಮೂಲಕ ಮಾತನಾಡಕ್ಕೆ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ. ಆಯ್ತು ಬಿಡಿ ಮೇಡಮ್, ಹಾಗಾದ್ರೆ ಅಲ್ಲಿ ಗೊತ್ತಾಗುತ್ತೆ ಯಾವ ಸತ್ಯ ಯಾವ್ದು ಸುಳ್ಳು ಅಂದ್ಬಿಟ್ಟು ಜನಕ್ಕೆ ಗೊತ್ತಾಗುತ್ತೆ ಮೇಡಮ್. ನಾನೇನು ಮಾತಾಡ್ಲಿಕ್ಕೆ ಇಷ್ಟ ಬರೋದಿಲ್ಲ. ಸೊ ಒಟ್ಟಾರೆ ಆ ರೀತಿ ಹಗುರವಾಗಿ ಮಾತನಾಡಬಾರ್ದಾಗಿತ್ತು ಹಂಸಲೇಖ ಅಂತ ಹೇಳಿ ನೀವು ಹೇಳ್ತಾ ಇದ್ದೀರಿ? ಖಂಡಿತ ಮೇಡಮ್, ನನಗೆ ತುಂಬಾ ನೋವಾಗಿದೆ. ನನಗೆ ಎಲ್ಲ ಆಡಿಯೋ ಕಂಪನಿಯಲ್ಲಿ ಆನಂದ್ ಆಡಿಯೋ ಮೋಹನ್ ಅವರು ಇದ್ರು, ನಾಗಾಭರಣ ಅವರು ಇದ್ರು, ಪ್ರಕಾಶ್ ಬೆಳವಾಡಿ ಇದ್ರು, ಇಡೀ ಪ್ಯಾನೆಲ್ ಅಲ್ಲಿ ಇವರು ಈ ತರ ಮಾತಾಡಬಾರ್ದಾಗಿತ್ತು ಅಂತ ಅನ್ನಿಸ್ತು ಮೇಡಮ್. ಖಂಡಿತ ಅನ್ಸಿದೆ, ನೋವಾಗಿದೆ ಇದರಿಂದ ನನಗೆ. ಧನ್ಯವಾದ ಲಹರಿ ವೇಲು ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡೋದಕ್ಕೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೂಡ ಹಂಸಲೇಖ ಅವರೊಂದಿಗೆ ಮಾತನಾಡುವ ಪ್ರಯತ್ನವನ್ನ ಮಾಡಿದ್ವಿ, ಆದರೆ ಹಂಸಲೇಖ ಅವರು ಮಾಧ್ಯಮದ ಮೂಲಕ ಈ ಪ್ರಕರಣಕ್ಕೆ ಉತ್ತರಿಸೋಕೆ ನಿರಾಕರಿಸಿದ್ದಾರೆ. ನೇರವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಕತೆಯನ್ನ ಮಾಡ್ತೀನಿ ಅಂತ ಹೇಳಿ